ಇಲ್ಲಿಂದನೇ 1 ಅವರ್ ಇದೆ. 35 ಕಿಲೋಮೀಟರ್ಸು. ರಾಣಿ ಜೆರಿ ಕಾಫಿ ಶಾಪ್ ಹತ್ರ ಇಲ್ಲಿ ರೈಟ್. ಕ್ಲೋಸ್ ಇದೆ ಅಂತ ವಿಚಾರ ಕೇಳ್ಪಟ್ವಿ. ಕೇಳಬೇಕಲ್ಲಿ. ಇಲ್ಲ, ನಾವು ವಿಸಿಟರ್ನೇ. ಬಂಡೆಜೆ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಲೆಮಾರಿ ಪಯಣ. ಇವತ್ತು 2ನೇ ದಿನ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇಲ್ಲಿಂದನೇ 1 ಅವರ್ ಇದೆ. 35 ಕಿಲೋಮೀಟರ್ಸು ಬಂಡೆಜೆಗೆ. ರೂಮ್ ಮಾಡಿರೋ ಅಕ್ಕ ಹೇಳಿದ್ರು ಕ್ಲೋಸ್ ಆಗಿದೆ ಅಂತ. ಇದು ಗೊತ್ತಿಲ್ಲ, ಇದ್ದರೆ ಹೋಗೋದು, ಇಲ್ಲ ಅಂತ ಅಂದರೆ ರಾಣಿಜೆರಿ ನೋಡ್ಕೊಳ್ಳೋದು, ಕೊಡುಗೆ ವಾಟರ್ ಫಾಲ್ಸ್ ನೋಡ್ಕೊಳ್ಳೋದು. ಅಂದರೆ ಬತ್ತಾ ಸೂರ್ಮನೆ ಆದರೆ ಸೂರ್ಮನೆ ನೋಡ್ಕೊಂಬರೋದು ಇವತ್ತಿಗೆ. ಬನ್ನಿ ಹೋಗುವ ಬಂಡೆಜೆ ವಾಟರ್ ಫಾಲ್ಸ್. ಗೋವಿಂದ ಇಲ್ಲೇ ಲೋಕಲ್ ಏಡ್ಸ್ ಕೇಳಿದ್ದಕ್ಕೆ ಬಂಡೆಜೆ ಕ್ಲೋಸ್ ಆಗಿದೆಯಾ ಅಂತ. ಆಗಿದೆ. ಬಂಡೆಜೆ, ನೇತ್ರಾವತಿ ಮತ್ತು ಕುದುರೆಮುಖ 3 ಕ್ಲೋಸ್ ಆಗಿದೆಯಂತೆ ಡ್ಯೂಟಿ ಹೆವಿ ರೈನು. ಸೊ ವೆಂಕಟರಮಣ ಸ್ವಾಮಿ ಪಾದೋಣ ಗೋವಿಂದ. ಇಲ್ಲಿಂದ ಹೋಗೋಷ್ಟೊತ್ತಿಗೆಲ್ಲ 11 ಕಾಲ ಆಗ್ಬಿಟ್ಟಿರುತ್ತೆ. ಒಂದು ಮೈನಸ್ ಆದರೆ ಈ ಟ್ರಿಪ್ಪಲ್ಲಿ ಟೈಮ್ ವೆರಿಫಿಕೇಷನ್ನು ಇಲ್ಲ ಕ್ಯಾನ್ಸಲ್ಲು, ಮತ್ತೊಂದು ಮಗೋದೊಂದಾದರೆ ಹೋಲ್ ಟ್ರಿಪ್ಪೂ ಟ್ರಾವೆಲ್ ಮಾಡೋಕ್ಕೇ ಬೇಜಾರು, ಹಿಂಸೆ ಅನಿಸ್ಬಿಡುತ್ತೆ. ಹಿಂಸೆ ಅನ್ನೋಕ್ಕಿಂತ ಓಡ್ಸೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ, ಹೋಗೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಸುಮ್ಮನೆ ರೂಮಲ್ಲಿರೋ ಅನಿಸ್ಬಿಡುತ್ತೆ. ನೀವೇನು ಹೇಳ್ತೀರಾ? ನಾನು ಇಷ್ಟು ವರ್ಷದಲ್ಲಿ ಯಾವುದು ಟ್ರೆಕ್ಕೇ ಮಾಡಿಲ್ಲ. ಇದೆ ಫಸ್ಟ್ ಟೈಮು. ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸ್. ನೋಡ್ಬೇಕಲ್ಲಿಗೆ ಹೋಗ್ಬಿಟ್ಟು ಎತ್ತ ಅನ್ನೋದು ಬಿಡ್ತಾರಾ ಬಿಡಲ್ವಾ. ಹೆಂಗಿದ್ರು ರಾಣಿಜೆರಿಗೆ ಹೋಗಲೇಬೇಕಲ್ವಾ. ಅಲ್ಲೇ ಒಂದು ಎಂಕ್ವೈರಿ. ಅಂತಂದರೆ ಹೋಗೋದು, ಅಂತಂದರೆ ರಾಣಿಜೆರಿ ನೋಡಿಕೊಂಡು ಫಾಲ್ಸ್ ನೋಡ್ಕೊಂಡು ಬರೋದು. ಇನ್ನು ಇಲ್ಲೇ 2 ಡೇಸ್ ಇರೋದಂತೂ ವೇಸ್ಟ್. ನಾನು ಓದು 10 ಡೇಸ್ ಬಿಫೋರ್ ಬರಬೇಕಾದ್ರೇ ಹೇಳಿದರು, ಇನ್ನು ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ, ಇಷ್ಟಿರಲ್ಲ. ನಾ ಬಂದು ಹೊಸರಲ್ಲಿ ಹಿಂಗೆ 10ನೇ ತಾರೀಕು ಬಂದಿದ್ದು ಆಷಾಢದಲ್ಲಿ. ಅವಾಗ ಮಳೆ ಕಮ್ಮಿ ಇತ್ತು, ಬಿಟ್ಟು ರೇಯರು. ಈಗ ನೋಡಿದ್ರೆ ಹೆವಿ ಮಳೆ. ಸ್ವಲ್ಪ ಡಿಸಪಾಯಿಂಟ್ ಆಗೇ ಆಗುತ್ತೆ. ನೋಡೋಣ. ರಾಣಿ ಜೆರಿ ಕಾಫಿ ಶಾಪ್ ಹತ್ರ ಇಲ್ಲಿ ರೈಟ್. ಬಿಸಿಲು ಇದೆ ಇಲ್ಲಿ, ನೋಡಬೇಕು. ಇಲ್ಲಿಂದ ಆಫ್ ರೋಡ್ ಚಂದ. ಇನ್ನು 2 ನಿಮಿಷ ಇದೆ 11 ಗಂಟೆಗೆ. ಓಹೋ, ಟಚ್ ಆಯ್ತದೆ. ಹೋಗ್ಬಿಟ್ಟು ಒಂದು 3 ಕಡೆ ಇಳಿಸಿದ್ವಿ. ಓಹೋ 200 ಹೆಚ್ಚಾಗಿರಂಗೈತೆ. ಅಲ್ಲಿರೋರೆಲ್ಲ ಹೋಗಲ್ಲ. ಎಲ್ಲ ಖಾಲಿ ಗಿಡಗಳೈತೆ ಮೋಸ್ಟ್ಲಿ. ಇಲ್ವೇನೋ ಏನು ಗುರು ಇದು. ವೆಯ್ಟ್ ಮಾಡಬೇಕು. ಬಂತು. ಹಿಂಗಿದ್ರೆ ಏನು ನೋಡಿ, ಆ ವ್ಯೂ ಬರೋಕ್ಕೇನೆ ಒಂದು 10 ನಿಮಿಷ ವೆಯ್ಟ್ ಮಾಡಬೇಕು, 10ರಿಂದ 15 ನಿಮಿಷ. ಎಲ್ಲರೂ ಇಲ್ಲೇ ಹಾಕೋರೆ. ಹೋಗುತ್ತೆ ಬನ್ನಿ ಆರಾಮಾಗಿ.
ಡಬಲ್ ಆಗಲ್ಲ ಅಣ್ಣ. ಈಗ ಪರವಾಗಿಲ್ಲ ಅಣ್ಣ. ಇದು ಈಗೊಂದು ವಾರದ ಹಿಂದೆ ಈ ಮಡ್ಡೇನೆ ಐತೆ ಮುಕ್ಕಾಲು ಭಾಗ ತುಂಬ್ಕೊಬಿಟ್ಟಿತ್ತು. ಈಗ ಆರಾಮಾಗಿ ಹೋಗ್ಬೋದು ಇದರಲ್ಲಿ. ಜಿಂಗ್ ಜಿಂಗ್. ನೋಡ್ಬಿಟ್ಟು ಮಹೇಂದ್ರ ಹೆಂಗೆ ಬರ್ತಾ ಇದೆ, ಅವ್ರಿಗೇನು ಎಕ್ಸ್ಪೀರಿಯೆನ್ಸ್ ಇರೋದು ಹಂಗೆ ಬಿದ್ದು ಎದ್ಬಿಡ್ತು. ಮೂತಿ ಹುಷಾರಕ್ಕ, ಪಾಪು ಮೂತಿ ಇದೆ. 700 ಮೀಟ್ರು 800 ಮೀಟ್ರ್ ಅಷ್ಟೇ. ನನ್ನ ಅಲ್ಲಿಂದ ಮೇಲ್ಗಡೆ ಪೀಕು. ಓಹೋ ಹೋ 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 ಹೋ. ಕ್ಲೋಸ್ ಇದೆ ಅಂತ ವಿಚಾರ ಕೇಳ್ಪಟ್ವಿ. ಕೇಳಬೇಕಲ್ಲಿ. ಇಲ್ಲ, ನಾವು ವಿಸಿಟರ್. ನಾನು ಬಂಡೆಜೆ ಬನ್ನಿ ಬಂಡೆಜೆ, ಕುದುರೆಮುಖ, ನೇತ್ರಾವತಿ ಡ್ಯೂ ಟು 2-3 ಡೇಸಿಂದ ಮಳೆ ಜಾಸ್ತಿ ಆಗಿರೋದ್ರಿಂದ ಕ್ಲೋಸ್ ಮಾಡಿದ್ದಾರಂತೆ. ಸೊ ನಾನು ಕಳಸದಲ್ಲಿ ಒಬ್ರನ್ನ ಕೇಳಿದಾಗ ಅಲ್ಲೇ ಇಲ್ಲಿಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಸೊ ಇಲ್ಲಿ ಫೋನ್ ಮಾಡಿ ಕೇಳಿದ್ರು, ಕ್ಲೋಸ್ ಇದೆ ಮಳೆ ಆಗಿರೋದ್ರಿಂದ ಅಂತ ಅಂದರು. ಅಮೌಂಟ್ ರೀಫಂಡ್ ಆಗುತ್ತೆ. ಅದಕ್ಕಿನ್ನೇನು ಬರೋದು ಬಂದಿದ್ದೀವಿ. ಕೆಳಗಡೆ ವಾಟರ್ ಫಾಲ್ಸ್ ನೋಡ್ಕೊಂಡು ಇದೊಂದು ವ್ಯೂ ಪಾಯಿಂಟ್ ನೋಡಿಕೊಂಡು. ನೀವು ಎಷ್ಟು ಜನ ಬಂದಿದ್ದೀರಾ? 3 ಜನ. ಡೆಂಡು ಇವಾಗ ನಾವು ಅದನ್ನೇ ಕೇಳಬೇಕು. ಕೇಳೋಣ ಬರ್ರಿ. ನಾನು ಬಂದಿದ್ದು ಅಣ್ಣ, ಒಂದು ಸೆಕೆಂಡು ನಾ ಕೇಳ್ಕೊಂಡು ಹೋಗ್ಬಿಡ್ತೀನಿ ನಾನು. ಹಾಂ, ಅಣ್ಣ ಬಂಡೇಜ್ ಕ್ಲೋಸ್ ಅಣ್ಣ ಇವತ್ತು. ನಾವು ವೆಯ್ಟ್ ಮಾಡ್ತಾರೆ. ಅಲ್ಲೂ ಕಳಸದಲ್ಲಿ ಕೇಳಿದ್ಕೆ ಹಂಗೆ ಅಂತಂದರು. ಹ್ಞೂ, ಕ್ಲೋಸ್ ಆಗಿದೆ ಮಳೆ ಜಾಸ್ತಿ ಇರೋದ್ರಿಂದ ಅಂತಂದರು. ಹಾಂ, ಅದೇನು ಆನ್ಲೈನ್ ಇರೋರ್ಗೆ ಮಾತ್ರ ಅಲ್ಲೂ ಇರೋದು, ಇಲ್ಲಾಂದ್ರೆ ಯಾರಿಗೂ ಇರೋಲ್ಲ. ಈಗ ನೋಡಿ ಡಿಪಾರ್ಟ್ಮೆಂಟ್ ಇಂದ ಇವ್ರು ಮಾತ್ರ ಬಿಟ್ಟಾರೆ, ವಾಚರ್ಸ್ ಇದ್ದಾರೆ. ಹೌದಾ? ಆಯ್ತಾ, ನೋಡಿ ಇವರು ರೇಂಜರ್ ಇಲ್ಲ, ಗಾರ್ಡ್ ಇಲ್ಲ. ಹೌದು, ಎಂತ ತಲೆಗೆ ಹೋಗ್ತಲ್ಲ ನನಗೆ. ಕೇಳೋದು ನೇತ್ರಣ್ಣನು ಏನು ಹಾಕಿದ್ರು ಅಷ್ಟೇನೆ ಅಣ್ಣ. ಮುಂಚೆ ಏನು ಮಾಡಬೇಕು ಅಂದರೆ ಬಿಫೋರ್ 2 ಡೇಸ್ 3 ಡೇಸ್ ಬಿಫೋರೇನೆ ಅನೌನ್ಸ್ಮೆಂಟ್ ಮಾಡಬೇಕು. ಹೌದು ಹೌದು. ಇವಾಗ ಅವ್ರು 300 ರೂಪಾಯಿಗೋಸ್ಕರ ಇಲ್ಲಿ ಬಂದು ಅದನ್ನೇ ನಾನು ಮಾತಾಡ್ಕೊಂಬಂದೆ. ಹೌದು. ಇವಾಗ ನಾನು ಇವಾಗ ಏನು ಅಂದ್ರಣ್ಣ, ಅವ್ರಿಗೆ ವೆದರ್ ಕಂಡೀಷನ್ ಎಲ್ಲ ಗೊತ್ತಿರುತ್ತೆ, ಏನು ಎತ್ತನದು ಬಿಫೋರ್ನೇ ನಂಬರ್ ಕೊಟ್ಟಿರ್ತೀವಿ. ಕ್ಯಾನ್ಸಲ್ ಆಗಿದೆ ಅಂತ ಇಂಟಿಮೇಷನ್ ಕೊಟ್ಟು ನಾವು ಪ್ಲಾನ್ ಬೇರೆ ಮಾಡ್ಕೋತೀವಿ. ಓಪನ್ ಇದೆ ಈಗಲೂ, ಓಪನ್ ಇದೆ ಈಗಲೂ. ನೇತ್ರಾವತಿನ ಕ್ಲೋಸ್ ತೋರಿಸ್ತದೆ. ಹೋಸಲಿ ಈಗ 10 ದಿನ ಹಿಂದೆ ಬಂದಾಗ 4 ಜನ ಕುಂತ್ಕೊಂಡಿದ್ದೆ ಗಾಡಿಗಳು. ಇವಾಗ ಏನು ಇಲ್ಲ ಅಣ್ಣ, ಇನ್ನು ಬಂದಿದ್ದು ಇದು ನೋಡ್ಕೊಂಡು ವಾಟರ್ ಫಾಲ್ಸ್ ನೋಡ್ಕೊಂಡು ರಿಟರ್ನ್ ಹೋಗ್ಬೇಕು ಅಷ್ಟೇ. ನಾನು ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇದಕ್ಕೂ 50 ರೂಪಾಯಿ ಮಾಡ್ತಾರೆ. ಬೇಕಾದ್ರೆ ಬಿಟ್ಟರೆ ಇದಕ್ಕೂ ಒಂದು 50 ರೂಪಾಯಿ ಮಾಡ್ತಾರೆ. ಹಾಂ ಅಣ್ಣ, ಇದಕ್ಕೊಂದಿಲ್ಲ, ಇದಕ್ಕೊಂದು ಮಾಡಿಬಿಡ್ತಾನೆ. ಹಾಂ ಹೌದು, ಅದಕ್ಕೂ 300 ಜನ. ಹೌದಣ್ಣ,
ಬಿಟ್ಟು ಹೋಗೋ ಕಡೆ ಇದು ಹಂಗೆ ಇರಲಿ, ಹಿಂದೆ ನಿಂತ್ಕೊಂಡ್ರೆ ಹೌದು, ಈಗ ರೀಸೆಂಟಾಗಲ್ವಾ ಗೊತ್ತಾಗಿರೋದು, ಈಗ ಒಂದು 3 ವರ್ಷದಿಂದೆಲ್ಲ ಗೊತ್ತಾಗಿರೋದು. ಎಂಜಾಯ್ ಮಾಡಕ್ ಬರೋರು. ಈಗ ನಾವು ಇದು ಓಪನ್ ಹಾಕಿಂತ ಮುಂಚೆ ನಮ್ಮ ಹೋಮ್ ಸ್ಟೈಲ್ ಬಂದೇ ಬರ್ತಿದ್ರು, ಹೋಗಿ ಹೋಗ್ತೀವಿ. ಹೌದು ಅಣ್ಣ, ಈಗ ಏನು ಮಾಡ್ತೀರಿ, ಬಂದೇ ಬರ್ತೀವಿ ಖಂಡಿತವಾಗ್ಲು ಕೂಗ್ ಹಾಕೊಂಡು ಹೋಗ್ತೀವಿ. ಅಷ್ಟು ನಾನು ಹಿಂಗೆ ಮಾಡಿದ್ರೆ ಕಷ್ಟ ಅಣ್ಣ. ಇವಾಗ ನಾವು ಅಲ್ಲೊಂದು ಗ್ರೂಪ್ ಆ ಗಾಡಿಯಲ್ಲಿ ಹಾಂ ಅವ್ರೇನು ಟ್ರೆಕ್ಕಿಂಗ್ ಅಲ್ಲ, ಹಂಗೆ ಬಂದಿದ್ದಾರೆ. ಜನ ಚೇಂಜ್ ಆಗ್ತಾರೆ ಆಟೋಮೆಟಿಕ್. ಖಂಡಿತವಾಗ್ಲೂ ಅಣ್ಣ. ಯಾಕೆ ನಾನು ಯಾವ ಲೈಫಲ್ಲಿ ನಾನು ಅಥವಾ ಟ್ರಕ್ ಮಾಡಿಲ್ಲ. ಇಲ್ಲಿಗೆ ನಾನು ಒಂದು 8 ಸಲ ಬಂದೀನಿ ಈ ಪ್ಲೇಸ್ಗೆ. ನೋಡಿ ನೋಡಿ ನನಗೆ ಬೇಜಾರಾಗೈತೆ. ಅಂಡ್ ಅದಾದ ಮೇಲಿಂದ ಬೇರೆಯವ್ರಿಗೆ ತೋರಿಸ್ತೀನಿ, ಬರ್ರಿ ಈ ಕಡೆ ಹಿಂಗೈತೆ ಅಂತ ನೀವು ಇನ್ನೊಬ್ರಿಗೆ ತೋರಿಸ್ಬೇಕನ್ನ ಕಾಳಜಿಲಿ ಕರ್ಕೊಂಬರ್ತೀನಿ. ಇವಾಗ ನಾನು ಮಾಡಿಲ್ವಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದರೆ ಹಿಂಗಾದರೆ, ನಾನು 1 ತಿಂಗಳಿಂದನೇ ಬುಕ್ ಮಾಡಿದ್ದೀನಿ. ನೋಡಿ ಅಲ್ಲ ಎಷ್ಟು ಬೇಜಾರು ಇದಾಗಿರ್ತಾರೆ, ಬರೀ ಒಂದು ದಿವಸ ಟ್ರೆಕ್ ಹೋಗಿ ಬರುವಂತ ಒಂದಿರ್ತಾರೆ. ಹೌದು, ಈಗ ನಮಗೆ ಲಾಸ್ ಕಣ್ರಿ, ನಮ್ಮ ಬಿಸ್ನೆಸ್ ಆಯ್ತಾ. ನಮ್ಮಿಂದ ಅಂಗಡಿಯರಿಗೆ ಲಾಸು, ದಿನಸಿ ಅಂಗಡಿ ಲಾಸು, ಚಿಕನ್ ಅಂಗಡಿ ಲಾಸು, ಫಿಶ್ ಅಂಗಡಿ ಲಾಸು, ಒಬ್ರಿಗೆ ಅಂಗಡಿ ಲಾಸು. ನಾ ಏನಾದರೂ ಅವ್ರು ಮುಂಚೆನೇ ಆಗಲ್ಲ ಅಣ್ಣ. ಏನು ಅಂದ್ರೆ ಅಣ್ಣ, ಅವ್ರಿಗೆ ಗೊತ್ತಿರುತ್ತಲ್ವಾ, ಬಿಫೋರನ್ನೇ ಹೇಳ್ಬಿಡ್ಬೇಕು. ಅವರು ಬಂದಾದ್ಮೇಲೆ ಕ್ಲೋಸ್ ಅಂದ್ರೆ ಬಿಫೋರನ್ನೇ ಹೇಳ್ಬಿಡ್ಬೇಕು. ನೋಡಿ, ಇಲ್ಲೂ ಒಂದು ಬ್ಯಾನರ್ ಹಾಕಿಲ್ಲ, ಏನೂ ಇಲ್ಲ, ಎಲ್ಲದಕ್ಕೂ ಆನ್ಲೈನ್ ಬುಕಿಂಗ್. ಅದು ಈ ಮೊಬೈಲಲ್ಲಿ ಒಂದು ಕಳಿಸಿದ್ದಾರೆ, ಅದರಲ್ಲೂ ನೋಡಿ ಯಾವ್ದಾದ್ರು ಪ್ರೂಫ್ ಉಂಟ ನೋಡಿ. ಯಾವ ಥರ ಕಳಿಸಿದಾರೆ ಅಣ್ಣ? ಇದು ರೇಂಜ್ ಸಿಗ್ನೇಚರ್ ಅಂತ ಏನು ಗ್ಯಾರಂಟಿ ಹೇಳಿ? ಅವ್ರು ಇವಾಗ ಏನೇನೋ ಆಲ್ಟರ್ನೇಷನ್ ಮಾಡಿ ಫೇಕ್ ಮಾಡ್ತಾರೆ. ಇದು ನೋಡಿ, ನೀವು ಈಗ ನಮ್ಮ ಹುಡುಗ ಕಳಿಸಿದ ನನಗೆ, ಆಯ್ತಾ. ನೋಡಿ, ಜ್ಞಾಪನ ಅಧಿಕೃತ ಜ್ಞಾಪನ ಇದು. ಇದು ಏನು ನೆನಪು ಮಾಡಿಸೋದು ಜನಗಳಿಗೆ ಅಷ್ಟೇ. ಇರುವ ಕಳಸ ಸಿಗ್ನೇಚರ್ ಇದೆಯಾ? ಇದು ವಲಯ ಅರಣ್ಯ ಅಧಿಕಾರಿ ರೇಂಜ್ ಸಿಗ್ನೇಚರ್ ಇದೆ. ರೇಂಜ್ ಸಿಗ್ನೇಚರ್ ಏನು ಗ್ಯಾರಂಟಿ? ಆ ಥರ ಸಿಗ್ನೇಚರ್ ನಿಮಗೆ ಮಾಡಕ್ ಬರಲ್ವಾ? ಎಷ್ಟಣ್ಣ ಮಾಡ್ಬೋದಲ್ಲ ಅಣ್ಣ, ಅದ್ರಲ್ಲಿ ಏನಂತೆ, ಟೈಪ್ ಮಾಡಕ್ ನಿಮಗೆ ಬರಲ್ವಾ? ಆರಾಮಾಗಿ ಮಾಡ್ಬೋದು. ಸಮಾಚಾರ 2 ದಿನ 25, 26, 27 ದ್ವೇಷಕ್ಕೆ ಮಾಡ್ತಾರಲ್ಲ, ಆ ಥರ ಇದೆ ಇದು. ಖಂಡಿತವಾಗ್ಲೂ ಅಣ್ಣ. ಇದರಲ್ಲಿ ಏನಾದ್ರು ಒಂದು ಹುರುಳು ಇದೆಯಾ ನೋಡ್ರಿ. ಏನು ಇಲ್ಲ ಅಣ್ಣ, ನೀವೊಂದು ವಿದ್ಯೆ ಸುಮ್ಮನೆ ಈ ಥರ ಹಿಂಗೆ ಬಂದಿದೆ. ಈ ಕಾರಣಕ್ಕೊಂದು ಈ ವಲಯದಲ್ಲಿಂದ 25, 27ಕ್ಕೆ ಕ್ಲೋಸ್ ಆಗಿದೆ, ಯಾರು ನಿಷೇಧ ದಿವಸ ಬರಬಾರ್ದು ಅಂತ ಕೊಟ್ಟವನೆ ಅಣ್ಣ. ಅಕಸ್ಮಾತ್ ಅವ್ರಿಗೆ ಗೊತ್ತಿರುತ್ತಲ್ಲ ಹಿಂಗೆ ಶಿವಚೇನೆ ಬರೋಕೆ ಮುಂದೆ, ಹಾಂ ಹಿಂಗೇ ಮಾಡಬೇಕು ಅನ್ಕೊಂಬಂದ. ಬೈಲಿ ಇಲ್ಲೊಂದು ಪ್ಲೇಸ್ ಐತೆ ಕುಂತ್ಕೊಂಡು, ಇಲ್ಲೂ ಅಷ್ಟೇನೆ. ಇಲ್ಲ ಅಂತಂದ್ರೆ ಇಲ್ಲೇ ಸಿಗುತ್ತೆ, ಇಲ್ಲೇ ಬಂದು ಮಾಡ್ಕೊಬಾ. ಅದಕ್ಕೆ ಏನೂ ಎಕ್ಸೆಪ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬಾರ್ದು. ನಾವು ಎಷ್ಟು ಎಕ್ಸೆಪ್ಟೇಷನ್ ಇಟ್ಕೋತೀವೋ ಅಷ್ಟೇ ನಮ್ಗೆ ಅಷ್ಟೇ ಬೇಜಾರಾಗುತ್ತೆ. ಆಹಾ, ಇದೇ ನೋಡಿ ಸ್ನೇಹಿತರೆ, ರಾಣಿಜೇರಿ ವ್ಯೂ ಪಾಯಿಂಟು ಇನ್ನು ಮುಂದೆ ಇದೆ. ಏನು ಕಾಣಿಸ್ತದೆ ತುದಿಗ ಕಾಣಿಸಲ್ಲ ಗುರು, ಏನನ್ನೂ ಕಾಣಿಸಲ್ಲ. ನಮ್ಮ ಬಾಯ್ಸು ವಿಡಿಯೋ ಮಸ್ತ್ ಮಾಡ್ತಾರೆ. ಸ್ವಲ್ಪ ಮೋಜು ಮಸ್ತಿ. ಅಕ್ಕ ರೀಲ್ಸ್ ಮಾಡೋದಕ್ಕೆ ಪ್ರಿಪ್ರೇಷನ್ ಆಗ್ತಾ ಇದ್ರಲ್ಲ ಬ್ಯಾಂಗಲ್ ಬಂಗಾರಿಗೆ. ಓಡು 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 ಓಡು. ಆಗಲೇ ವ್ಯೂ ಕಾಣಿಸ್ತಾ ಇರಲಿಲ್ವಲ್ಲ, ತಿರುಗಿ ಇನ್ನೊಂದ್ಸಲ ಕ್ಲಿಯರ್ ಆಯ್ತಲ್ಲ ಫಾಗು, ನೋಡೋಣ ಅಂತ ಓಡೋಗ್ತಾ ಇದ್ದೀವಿ. ರೈಟ್ ಸೈಡಲ್ಲಿ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ರಾಣಿಜೇರಿ ವ್ಯೂ. ನೋಡಿದ್ರಲ್ಲ ವಿಡಿಯೋಲಿ ಯಾರೂ ಇರಲಿಲ್ಲ. ಸೊ ಇನ್ನೊಂದು 3 to 4 ಡೇಸು ಇಲ್ಲ 1 ವೀಕೆ ಬಿಟ್ಬಿಟ್ಟೆ ಟ್ರೈ ಮಾಡಿ ನೋಡಿ ಬಂಡೇಜಿಗೆ. ಅಲ್ಲಿಂದ ಸ್ಟ್ರೈಟಾಗಿ ಬಂತು ಅಂತ 1 ಕಿಲೋಮೀಟ್ರು ಚಿಕ್ಕ ಸರ್ಕಲ್ ಸಿಗುತ್ತೆ. ಇಲ್ಲಿ ರೈಟ್ ತೊಗೋತಂದ್ರೆ ಇದೇ ಕೊಡಿಗೆ ವಾಟರ್ ಫಾಲ್ಸ್ಗೆ ಹೋಗೋದು. ಇಲ್ಲಿಂದ ಒಂಚೂರು ಮುಂದೆ ರೈಟ್ ತೊಗೋಬೇಕು.
ಮುಂಚೆಲ್ಲ ಓಪನ್ ಇತ್ತು, ಇವತ್ತು ಯಾಕೋ ಓಪನೇ ಇಲ್ಲ ಇಲ್ಲೂ. ಯಾರೂ ಇಲ್ಲ. ಹೋಸಲ ಬಂದಾಗ ಇಲ್ಲೇ ಮ್ಯಾಗಿ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ರು ಒಬ್ರು ಅಕ್ಕ, ಬಿಸಿ ಬಿಸಿ ಮ್ಯಾಗಿ, ಬ್ರೆಡ್ ಆಮ್ಲೆಟು, ಟೀ, ಕಾಫಿ ಎಲ್ಲ. ಇವತ್ತು ಕೇಳಿದ್ದಕ್ಕೆ ಕ್ಲೋಸ್ ಆಗಿದೆ ಅಂತ ಅಂದರು. ನಮ್ಮ ಅಕ್ಕ, ಬಾವ, ಫ್ರೆಂಡು ಅಲ್ಲಿಗೆ ಹೋಗೋರೆ ಫೋಟೋ ತೊಗೊಂಬರೋಕ್ಕೆ. ಬೇಗ ತೊಗೊಂಬರಲಿ. ಒಬ್ಬರಿಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಪ್ರೈವೇಟ್ ವಾಟರ್ ಫಾಲ್ಸು. ಆರಾಮಾಗಿ 2 ವೀಲರಲ್ಲಿ ಬರೋರು ಆರಾಮಾಗಿ ಬರ್ಬೋದು. ಚಿಕ್ಕ ಆಫ್ ರೋಡಿಂಗ್ ಇದೆ. ಬ್ಯಾಟ್ರಿನೇ ಖಾಲಿ ಆಗ್ಬಿಟ್ಟಿದೆ. ಬುಡ್ಡಿ ಮಗದು ನೋಡಿಕೊಂಡೇ ಎಲ್ಲ ಟಕ್ ಟಕ್ ಅಂತ ಆಫ್ ಆಯ್ತೈತೆ. ಬರ್ಬೇಕಾದ್ರೆ ನೋಡಲಿಲ್ಲ, ಈಗ ಹೋಗ್ಬೇಕಾರೆ. ಇದೊಂದು ಆಫ್ ರೋಡ್, ಒಂದು 1 ಕಿಲೋಮೀಟ್ರ್ ಕ್ರೇಜಿಯಾಗಿ ಐತೆ. ಆರಾಮಾಗಿ ಮಾಡ್ಬೋದು. 2 ಪ್ಲೇಸ್ ಕವರ್ ಆಯಿತು. ರಾಣಿಜಿರಿ ಒಂದು, ಕೊಡಿಗೆ ವಾಟರ್ ಫಾಲ್ಸು. ಸಾಕಾದಾಗಿ ಬಿದ್ದೆ ಅಲ್ವಾ? ಅಣ್ಣ ಲೆಫ್ಟು ಲೆಫ್ಟು ಲೆಫ್ಟು. ಸರಿ ಹೋಗುತ್ತೆ ಆರಾಮ. ನಿಧಾನಕ್ಕೆ ಬಿದ್ದಿದ್ರು ಕೈ ಹೆಂಗೆ ಉರಿತಾ ಇದೆ ಅಂತಂದ್ರೆ ಹಂಗೆ ಉರಿತಾ ಇದೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.